ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾಗೊಂಡಿದೆ. ವೆರಿ ಇಂಪಾರ್ಟೆಂಟ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾಗೊಂಡಿದೆ. ಸಿದ್ದರಾಮಯ್ಯನವರಿಗೆ ಈ ಮುಖಾಂತರ ಹೊಸ ಸಂಕಷ್ಟ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶಾಕ್. ಬಿಗ್ ಶಾಕ್. ಸಿದ್ದರಾಮಯ್ಯ ಅರ್ಜಿ ವಜಾಗೊಂಡಿದೆ. ದೊಡ್ಡ ಶಾಕ್ ಇದು ರಾಜ್ಯದ ಮುಖ್ಯಮಂತ್ರಿಗೆ. ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾಗೊಂಡಿದೆ. ಇಲ್ಲಿಂದ ಶುರುವಾಗ್ತಾ ಇದೆ ನೋಡಿ. ಎಸ್, ರಸ್ತೆ ಸುರಕ್ಷತೆ ಮತ್ತೆ ಅಪಘಾತ ತಡೆಯುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಆದ್ರೆ ಈ ಅಪಘಾತ ಮತ್ತೆ ಈ ಆಘಾತ ಇದೆಯಲ್ಲ ಮುಖ್ಯಮಂತ್ರಿಗಳಿಗೆ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಇದಕ್ಕೆ ಪ್ರಶ್ನೆ ಮಾಡಿದಂತ ಅರ್ಜಿ ವಜಾಗೊಂಡಿದೆ. ಸಿಎಂ ಸಿದ್ದರಾಮಯ್ಯನವರ ಅರ್ಜಿ ವಜಾಗೊಂಡಿದೆ. ಎಸ್, ಈ ಮುಖಾಂತರ ದೂರುದಾರರು ಯಾರಿದ್ರು ಅವರಿಗೊಂದು ದೊಡ್ಡ ಜಯ ಸಿಕ್ಕಂತಾಗಿದೆ. ರಾಜ್ಯಪಾಲರ ನಿರ್ಣಯ ಏನಿತ್ತು ಆ ನಿರ್ಣಯಕ್ಕೆ ಒಂದು ದೊಡ್ಡ ಮುನ್ನಡೆ ಸಿಕ್ಕಂಗಾಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೋರ್ಟ್ ಈ ಮುಖಾಂತರ ಎತ್ತಿ ಹಿಡಿದಿದೆ. ಸಿದ್ದರಾಮಯ್ಯಗೆ ಈ ಮುಖಾಂತರ ಒಂದು ದೊಡ್ಡ ಶಾಕ್. ಬಿಗ್ ಶಾಕ್ ಸಿದ್ದರಾಮಯ್ಯನವರಿಗೆ. ಬಿಗ್ ಶಾಕ್. ಈ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತ ಪೀಠ ಸಿದ್ದರಾಮಯ್ಯನವರ ಅರ್ಜಿಯನ್ನ ವಜಾಗೊಳಿಸಿದೆ. ರಾಜ್ಯಪಾಲರ ನಿರ್ಧಾರ ಮತ್ತೆ ನಿರ್ಣಯ ಏನಿತ್ತಲ್ಲ ಅದು ಸರಿ, ಅದರ ಅನುಮತಿಯನ್ನ ಎತ್ತಿ ಹಿಡಿದಿದೆ ಕೋರ್ಟ್. ಸಿದ್ದರಾಮಯ್ಯನವರ ಅರ್ಜಿ ವಜಾಗೊಂಡಿದೆ. ದೊಡ್ಡ ಶಾಕ್ ಸಿದ್ದರಾಮಯ್ಯನವರಿಗೆ. ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನೆ ಮಾಡಿದಂತ ಅರ್ಜಿ ವಜಾಗೊಂಡಿದೆ. ಈ ಮುಖಾಂತರ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಎತ್ತಿ ಹಿಡಿದಿದೆ ಕೋರ್ಟ್. ಅಲ್ಲಿಗೆ ಒಂದು ಹಂತಕ್ಕೆ ಬಂದಂಗಾಯಿತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನೆ ಮಾಡಿದಂತ ಅರ್ಜಿ ಈ ಮುಖಾಂತರ ವಜಾ ಆಯಿತು. ವೆರಿ ವೆರಿ ಇಂಪಾರ್ಟೆಂಟ್ಲಿ ನೋಡಿ, ಗಮನಿಸಬೇಕು. ಬಹಳ ಉಮ್ಮೀದಲ್ಲಿದ್ರು, ಬಹಳ ಉಮ್ಮೀದಲ್ಲಿತ್ತು ಕಾಂಗ್ರೆಸ್. ಆದ್ರೆ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನೆ ಮಾಡಿದಂತ ಅರ್ಜಿ ವಜಾಗೊಂಡಿದೆ. ಈ ಮುಖಾಂತರ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಹಿನ್ನಡೆ. ರಾಜ್ಯಪಾಲರ ನಿರ್ಣಯ ಸರಿ ಅಂತ ಕೋರ್ಟ್ ಹೇಳಿದೆ. ಈಗೇನು ಹಾಗಾದ್ರೆ? ಈಗೇನು? ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮುಖಾಂತರ ಬಿಗ್ ಶಾಕ್. ವೆರಿ ಬಿಗ್ ಶಾಕ್. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಹೈಕೋರ್ಟ್ ಈ ಮುಖಾಂತರ ಎತ್ತಿ ಹಿಡಿತು. ಅಪಘಾತ ನಿಯಂತ್ರಣ, ರಸ್ತೆ ಸುರಕ್ಷತೆ ಇದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿದ್ದಾರೆ. ಈ ಒಂದು ಅಪಘಾತ ಆಘಾತ ಇದೆಯಲ್ಲ, ಅಲ್ಲಿ ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿರುವಂತಹ ಸಂದರ್ಭದಲ್ಲೇ ಇಲ್ಲಿ ತೀರ್ಪು ಪ್ರಕಟ ಆಯಿತು. ಇದೊಂದು ದೊಡ್ಡ ಅಪಘಾತ, ಇದು ದೊಡ್ಡ ಆಘಾತ. ಇದು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಸರಿಯಾಗೇ ಇದೆ. ಈ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರ ಅರ್ಜಿ ವಜಾಗೊಂಡಿದೆ. ಮುಂದೇನು? ಮುಂದೆ ವಿಭಾಗೀಯ ಪೀಠ, ಮುಂದೆ ಸುಪ್ರೀಂ ಕೋರ್ಟ್, ಪ್ರಶ್ನೆ ಬೇರೆ. ಆದ್ರೆ ಈಗಾಗಿರುವಂತ ಶಾಕ್ ಇದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಸಿದ್ದರಾಮಯ್ಯ 45-50 ವರ್ಷಗಳ ಕಾಲ ರಾಜಕೀಯ ಮಾಡ್ಕೊಂಡು ಬಂದಿರುವಂತವರು ಎಂದೂ ಕೂಡ ನೇರವಾಗಿ ಕಪ್ಪು ಚುಕ್ಕಿಯನ್ನು ಅಂಟಿಸಿಕೊಂಡಿರುವಂತವರಲ್ಲ. ಸಿದ್ದರಾಮಯ್ಯನವರ ಕ್ರೆಡಿಬಿಲಿಟಿ ಹಾರ್ಡ್ ಅರ್ನ್ಡ್ ಕ್ರೆಡಿಬಿಲಿಟಿ. ಅದೀಗ ಮಸಕಾಗ್ತಾ ಇದೆ, ಮಂಜಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಈ ಮುಖಾಂತರ ದೊಡ್ಡ ಹಿನ್ನಡೆ, ದೊಡ್ಡ ಶಾಕ್. ಈಗ ವಿಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಯ್ತು, ದೂರುದಾರರಿಗೊಂದು ದೊಡ್ಡ ಅಸ್ತ್ರ ಸಿಕ್ಕಂತಾಯ್ತು. ರಾಜ್ಯಪಾಲರ ನಿರ್ಣಯ ಏನಿದೆಯಲ್ಲ ಅದು ಸರಿ ಅನ್ನುವಂಥದ್ದು ಸಾಬೀತಾಯಿತು. ಬೇರೆ ವಿಚಾರ,
ಈಗ ಈ ಕೋರ್ಟಲ್ಲಿ ಹಿನ್ನಡೆ ಆಯಿತು ಅಂತಂದ್ರೆ ವಿಭಾಗೀಯ ಪೀಠಕ್ಕೆ ಹೋಗ್ಬೋದು, ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಪ್ರಶ್ನೆ ಬೇರೆ. ದೊಡ್ಡ ಹಿನ್ನಡೆ. ನಾನು ಹೇಳ್ತಾ ಇದ್ದೀನಿ, ಬೆಳಗ್ಗಿಂದ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತವೆ. ಇಲ್ಲಿಂದ ರಾಜ್ಯ ರಾಜಕೀಯದ ಒಂದು ಹೊಸ ಪರ್ವ ಶುರುವಾಗುತ್ತೆ. ಇಲ್ಲಿಂದ ರಾಜ್ಯ ರಾಜಕಾರಣದ ಹೊಸ ತಿರುವು ಶುರುವಾಗುತ್ತೆ. ದೊಡ್ಡ ಹಂಗಾಮ ಶುರುವಾಗುತ್ತೆ. ಹೇಗೆ ಕಾಂಗ್ರೆಸ್ ಇದನ್ನು ಅರಗಿಸ್ಕೋಬಹುದು? ಹೇಗೆ ಮುಖ್ಯಮಂತ್ರಿಗಳು ಇದನ್ನು ಅರಗಿಸ್ಕೋತಾರೆ? ಸಿಎಂ ಕುಟುಂಬಸ್ಥರು ಫಲಾನುಭವಿಗಳು. ಹಿಂಗಾಗಿ ರಾಜ್ಯಪಾಲರ ಕ್ರಮ ಸೂಕ್ತ. ಇದಕ್ಕಿಂತ ದೊಡ್ಡ ಸಂಗತಿ ಇನ್ನೇನು ಬೇಕು ಹೇಳಿ? ಸಿಎಂ ಎತ್ತಿದ್ದಂತ ಎಲ್ಲ ಕಾನೂನಿನ ಪ್ರಶ್ನೆಗಳು ತಿರಸ್ಕೃತಗೊಂಡಿವೆ ಈ ಮುಖಾಂತರ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ತುಂಬಾ ಸ್ಪಷ್ಟವಾಗಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪಿದು. ಲ್ಯಾಂಡ್ ಮಾರ್ಕ್ ಅಸೋಸಿಯೇಟೆಡ್ ವಿತ್ ಲ್ಯಾಂಡ್. ಒಂದು ದುರಂತ ಅದು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈಗಾಗಲೇ ಮೇಲ್ಮನವಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಗೊತ್ತಿತ್ತು, ಲಾಯರ್ಗಳು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಗೋಸ್ಕರ ಸಿದ್ಧತೆಗಳಾಗ್ತಾ ಇದೆ. ಆದರೆ ಇಲ್ಲಿ ಆಗಿರುವಂತ ಹಿನ್ನಡೆ ಇದೆಯಲ್ಲ, ಮುಜುಗರ ಇದೆಯಲ್ಲ, ಹೇಗೆ